ನಮಸ್ಕಾರ. ಬನ್ನಿ ನಾವು ಈ ದಿನ ಹೋಗೋಣ ಘಾಟಿ ಸುಬ್ರಹ್ಮಣ್ಯ. ನಿಮಗೆಲ್ಲ ಗೊತ್ತಿರೋ ಹಾಗೆ ಘಾಟಿ ಸುಬ್ರಹ್ಮಣ್ಯವು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುತ್ತೆ. ಇದು ಬಂದ್ಬಿಟ್ಟು ಬೆಂಗಳೂರಿನ ಸಮೀಪದಲ್ಲಿರುವಂತಹ ಪ್ರಸಿದ್ಧವಾದ ಒಂದು ದೇವಸ್ಥಾನ. ಇಲ್ಲಿ ಪ್ರಮುಖವಾಗಿ ನಾಗದೇವತೆಗಳ ಆರಾಧನೆ ಇಲ್ಲಿ ವಿಶೇಷವಾಗಿರುತ್ತೆ. ಹಾಗಾದರೆ ಈ ಕ್ಷೇತ್ರದ ಮಹತ್ವ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನಾಗದೇವತೆಗಳು ಒಟ್ಟಾಗಿ ಇರುತ್ತದೆ. ಪ್ರಮುಖವಾಗಿ ಹೇಳಬೇಕು ಅಂದರೆ ಈ ಸರ್ಪದೋಷ, ನಾಗದೋಷ, ವಿವಾಹ ವಿಳಂಬ, ಸಂತಾನ ಸಮಸ್ಯೆ, ಈ ರೀತಿ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇರುವಂತಹ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇರೋವಂಥವ್ರಿಗೆ ಇಲ್ಲಿ ಬಂದು ಭಕ್ತರು ಪೂಜೆ ಸಲ್ಲಿಸ್ತಾರೆ ಅನ್ನೋದು ಇಲ್ಲಿನ ನಂಬಿಕೆ. ಅದಾದರೆ ತಾರಕಾಸುರ ಸಂಹಾರಕ್ಕಾಗಿ ಹೋಗುವಾಗ ಈ ಪ್ರದೇಶದಲ್ಲಿ ವಿಶ್ರಾಂತಿ ಪಡೆದನು ಎಂಬ ನಂಬಿಕೆ ಕೂಡ ಇದೆ. ಆ ಕಾರಣದಿಂದ ಈ ಸ್ಥಳಕ್ಕೆ ತುಂಬ ಪವಿತ್ರತೆ ಕೂಡ ಬಂದಿದೆ. ಇನ್ನು ವಿಶೇಷ ಪೂಜೆಗಳು ಏನೇನಪ್ಪ ಈ ನಮ್ಮ ಘಾಟಿ ಸುಬ್ರಹ್ಮಣ್ಯದಲ್ಲಿ ನಡೆಯುತ್ತೆ ಅಂತಂದರೆ ನಾಗಪ್ರತಿಷ್ಠೆ, ಸರ್ಪ ಸಂಸ್ಕಾರ, ಅಭಿಷೇಕಗಳು ಮತ್ತು ಆಶ್ಲೇಷ ಬಲಿ. ಆಶ್ಲೇಷ ಬಲಿ ಅನ್ನೋದು ನಾಗಪಂಚಮಿ ದಿನ ವಿಶೇಷವಾಗಿ ನಡೆಯುತ್ತೆ. ಈ ಪೂಜೆಗಳಿಗೆ ದೇಶದ ಮತ್ತು ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಕೂಡ ಇಲ್ಲಿ ಬಂದು ಸೇರ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಪ್ರಕೃತಿ ಸೌಂದರ್ಯವು ಕೂಡ ಯಾವಾಗಲೂ ಹಸಿರಾಗಿದ್ದು ಶಾಂತವಾದ ವಾತಾವರಣ ಇರುತ್ತಾ ಕೂಡಿರುತ್ತೆ. ಈ ಧಾರ್ಮಿಕ ಪ್ರವಾಸದ ಜೊತೆಗೆ ಮನಸ್ಸಿಗೆ ನೆಮ್ಮದಿಯನ್ನು ಕೂಡ ಕೊಡುವಂತಹ ಪ್ಲೇಸು ಇದಾಗಿದೆ. ನಾವು ರೀಸೆಂಟಾಗಿ ಹೋದಾಗ ಇಲ್ಲಿ ಘಾಟಿ ಅಂತ ಅಂದರೆ ಏನಪ್ಪ ಅಂದರೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ಘಾಟಿ ಎಂಬ ಪದ ಅಂದರೆ ಬೆಟ್ಟ ಅಂತ, ಅಂದರೆ ಕಾಡಿಗೆ ಹೋಗೋ ದಾರಿ ಅನ್ನೋದು ಕೂಡ ಅರ್ಥ ಬರ್ತದೆ. ಮೊದಲೆಲ್ಲ ಈ ದೇವಸ್ಥಾನ ಕಾಡಿನಿಂದ ಆವೃತವಾಗಿರುತ್ತದೆ. ಆ ಕಾರಣಕ್ಕೆ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಅನ್ನೋ ಹೆಸರು ಕೂಡ ಬಂತು ಅಂತ ಕೆಲವರು ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ಪ್ರಮುಖ ದೇವಸ್ಥಾನಗಳು ಯಾವುದಿದೆ ಅಂತಂದರೆ ಗರ್ಭಗುಡಿಯಲ್ಲಿ 2 ದೈವ ಸ್ವರೂಪಗಳು ಇರುತ್ತದೆ. ಮುಂಭಾಗದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಇದ್ದರೆ ಹಿಂಭಾಗದಲ್ಲಿ ನಾಗದೇವತೆ ಅಂದರೆ ಆದಿಶೇಷ ಮತ್ತು ವಾಸಕಿಯವರು ಇರ್ತಾರೆ ಅನ್ನೋದು. ಭಕ್ತರು ಒಂದೇ ಸ್ಥಳದಲ್ಲಿ ನಿಂತ್ಕೊಂಡು ಒಮ್ಮೆ ಸುಬ್ರಹ್ಮಣ್ಯನನ್ನು ಮತ್ತೊಮ್ಮೆ ನಾಗದೇವತೆಯನ್ನು ದರ್ಶನವನ್ನು ಮಾಡುವಂತಹ ಅಪರೂಪವಾದ ವೈಶಿಷ್ಟ್ಯ ಇಲ್ಲಿ ಕೂಡಿರುತ್ತೆ. ಈ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಎರಡರದ್ದು ಕೂಡ ಮಹತ್ವ ಇಲ್ಲಿದೆ. ಇಲ್ಲೇನಪ್ಪ ಅಂತಂದರೆ ನಿಮಗೆ ಆಗಲೇ ನಾನು ತಿಳಿಸಿರೋ ಹಾಗೆ ಈ ಸರ್ಪದೋಷ, ನಾಗದೋಷ ಮತ್ತು ಪೂರ್ವಜರಿಂದ ಬಂದಂತಹ ದೋಷ, ಹಿರಿಯರ ದೋಷಗಳು, ವಿವಾಹದಲ್ಲಿ ವಿಳಂಬ, ಸಂತಾನ ಪ್ರಾಪ್ತಿಯಲ್ಲಿ ತೊಂದರೆ, ಕುಟುಂಬದಲ್ಲಿ ಅಶಾಂತಿ ಇತ್ತು ಅಂದರೆ ಇಲ್ಲಿ ಬಂದು ಎಲ್ಲ ಭಕ್ತಾದಿಗಳು ಪೂಜೆ ಮಾಡಿಸ್ಕೊಂಡು ಹೋದರೆ ಎಲ್ಲ ಪಾಪಗಳ ಪರಿಹಾರ ಆಗುತ್ತೆ. ಹಾಗೆ ಇನ್ನೊಂದು ಹೇಳಿದಾಗ ತಾರಕಾಸುರ ಅನ್ನೋರು ಸಂಹಾರಕ್ಕೆ ಹೊರಟಾಗ ಇಲ್ಲಿ ಬಂದು ಇದ್ದರು ಅನ್ನೋದು ಈ ಮೊದಲೇ ತಿಳಿಸಿರೋ ಹಾಗೆ ಇರುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗೆ ಮುಂದಿನ ವಿಡಿಯೋಗಳನ್ನ ನೋಡಿರಿ. ಧನ್ಯವಾದಗಳು.